ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್. ಐ ಹೋಪ್ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಮಾರ್ನಿಂಗಿಂದ ರ್ಯಾಂಡಮ್ ಆಗಿ ಸಿಂಪಲ್ ವ್ಲಾಗನ್ನು ಇವತ್ತು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಎಂಡ್ವರೆಗೂ ನೋಡಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಓಕೆನಾ? ಬನ್ನಿ. ಇವತ್ತು ನಾನು ಬೆಳಗ್ಗೆನೇ ದೇವರ ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ದೇವರನ್ನ ತೊಳೆದು ಹಾಗೆ ಫೋಟೋಗಳಿಗೆ ಇವಾಗ ಅರಿಶಿನ ಕುಂಕುಮನ ಇಡ್ತಾಯಿದ್ದೀನಿ. ನಾನು ಯಾವಾಗಲೂ ಶೇರ್ ಮಾಡ್ತಾನೆ ಇರ್ತೀನಿ. ಸೊ ಇವತ್ತು ಸ್ವಲ್ಪ ಡೀಪಾಗಿ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ದೇವರ ಒಂದು ತಾಮ್ರದ ಪಾತ್ರೆಗಳನ್ನು ತೊಳಿಲಿಕ್ಕೆ ನಾನು ಸಬೀನಾ ಪೌಡರ್ ಮತ್ತು ಪೀತಾಂಬರಿ ಪೌಡರನ್ನು ಎರಡೂ ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನಾವು ಬೋರು ನೀರು ಯೂಸ್ ಮಾಡ್ತಾಯಿದ್ರೆ ಅದಕ್ಕೆ ಬೇಗ ಪಾತ್ರೆಗಳು ಕಪ್ಪಗಾಗಿ ಬಿಡುತ್ತೆ. ಸೊ ಅದಕ್ಕೊಂದು ಟಿಪ್ಸ್ ಏನಂತ ಹೇಳಿದರೆ ಏನೂ ಇಲ್ಲ, ಸಿಂಪಲ್ಲಾಗಿ ಫಿಲ್ಟರ್ ವಾಟರ್ ನೀರನ್ನು ಬಳಸಿದರೆ ಸಾಕು, ತುಂಬ ದಿನ ಕಪ್ಪಗಾಗಲ್ಲ ಈ ಒಂದು ತಾಮ್ರದ ಪೂಜಾ ಸಾಮಗ್ರಿಗಳು. ಸೊ ಇವಾಗ ನಾನು ಇಲ್ಲಿ ನೋಡ್ಬೋದು ಕಳಶಕ್ಕೆ ಎಲೆ ಮತ್ತು ಗೆಜ್ಜೆ ವಸ್ತ್ರ, ಕಾಯಿ, ಹೂವು ಎಲ್ಲನೂ ಇಡ್ತಾಯಿದ್ದೀನಿ ಅರಿಶಿನ ಕುಂಕುಮ ಹಚ್ಬಿಟ್ಟು. ಸೊ ನೀರಿಗೆ ನಾನು ಕಾಯಿನ್ಸ್ ಎಲ್ಲ ಹಾಕಲ್ಲ, ಜಸ್ಟ್ ಅರಿಶಿನ ಕುಂಕುಮನ ಹಾಕಿಬಿಟ್ಟು ಎಲೆನ ಇಡ್ತೀನಿ, ವೀಳ್ಯದೆಲೆನ. ಕೆಳಗಡೆ ಒಂದು ಪ್ಲೇಟಲ್ಲಿ ಸ್ವಲ್ಪ ಅಕ್ಕಿ ಹಾಕಿಬಿಟ್ಟು ಕಳಶನ ಇಡ್ತೀನಿ. ಸೊ ಇದು ನಾನು ಮುಂಚೆ ಇಡ್ತಾ ಇರಲಿಲ್ಲ ಕಳಶದ ಕೆಳಗಡೆ ಅಕ್ಕಿ. ಸೊ ನನಗೆ ಸುಮಾರು ಸಲ ಹೇಳಿದರು, ಹಾಗಾಗಿ ಅದೊಂದು ರೂಢಿನ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು 2 ನೈವೇದ್ಯ ತೊಗೊಂಡಿದ್ದೀನಿ, ಒಂದು ರಾಯರಿಗೆ, ಇನ್ನೊಂದು ದೇವರಿಗೆ. ಅಂದರೆ ರಾಯರ್ ಫೋಟೋ ಇಡಲಿಕ್ಕೆ ಪ್ಲೇಸ್ ಇಲ್ಲ ಅಂತ ನಾನು ಶೆಲ್ಪಲ್ಲಿ ಇಟ್ಟಿದ್ದೀನಿ. ಸೊ ಹಾಗಾಗಿ 2 ಕಡೆ ನೈವೇದ್ಯ ಮಾಡ್ತೀನಿ. ಇದು ಒಂದು ತೆಂಗಿನಕಾಯಿ ಚಿಗ್ತಿದೆ ಅಲ್ವಾ, ಇದನ್ನು ವಾರದಲ್ಲಿ ಒಂದು ಸಲ ತೊಳೆದು ನೀರು ಚೇಂಜ್ ಮಾಡ್ತೀನಿ. ಸೊ ಕೇಳಿದ್ರಿ ಯಾವ ರೀತಿ ಮೊಳಕೆ ಬರ್ಸಿದ್ರಿ, ಟಿಪ್ಸ್ ಇದ್ದರೆ ಹೇಳಿ ಅಂತ. ಸೊ ಅದು ವಿಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ ನನಗೆ. ಖಂಡಿತ ಒಂದಿನ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ. ಲಕ್ಷ್ಮೀ ಕಂಬ ಅಂತೂ ನೋಡ್ತಾನೆ ಇರಬೇಕು ಅನಿಸುತ್ತೆ, ಅಷ್ಟು ಲಕ್ಷಣವಾಗಿ ಕಾಣಿಸುತ್ತೆ. ನೋಡಿ, ಕಂಪ್ಲೀಟ್ ಪೂಜೆ ಆಯಿತು. ನೈವೇದ್ಯಕ್ಕೆ ಅದು ಇದು ಅನ್ನಲ್ಲ, ಕಲ್ಲು ಸಕ್ಕರೆ ಮತ್ತು ಪುಟಾಣಿ ಸಕ್ಕರೆ ಈ ರೀತಿ ಫ್ರೂಟ್ಸ್ ಏನಾದರೂ ಇದ್ದರೆ ನೈವೇದ್ಯ ಮಾಡಿರ್ತೀನಿ. ಸೊ ಅದಾದಮೇಲೆ ನಾನಿಲ್ಲಿ ನೋಡ್ಬೋದು ಟಿಫಿನ್ಗೆ ಇವತ್ತು ಆಲೂ ಪರೋಟ ಮಾಡಿದ್ದೀನಿ. ತುಂಬ ದಿನ ಆಗಿತ್ತು ಆಲೂ ಪರೋಟ ಮಾಡಿರಲಿಲ್ಲ, ಹಾಗಾಗಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ನೋಡಿ, ಫುಲ್ಕಾ ಥರ. ಹಾಗೆ ನಾನು ಯಾವುದೇ ರೀತಿ ಮೈದಾನ ಬಳಸಿಲ್ಲ, ಕಂಪ್ಲೀಟಾಗಿ ಗೋಧಿ ಹಿಟ್ಟಿನಲ್ಲೇ ನಾನು ಮಾಡ್ತಾ ಇರೋದು. ತುಂಬ ಚೆನ್ನಾಗಿ ಬರುತ್ತೆ. ನಾವು ಚಪಾತಿಗೆ ಯಾವ ರೀತಿ ಹಿಟ್ಟು ಕಲಿಸ್ತೀವಿ ಅದೇ ರೀತಿಯೇ ಹಿಟ್ಟು ಕಲಿಸೋದು. ಹಾಗೆ ಆಲೂ ಪರೋಟ ಅಂದರೂ ಸುಮಾರು ಸಲ ಶೇರ್ ಮಾಡಿದ್ದೀನಿ, ಹಾಗಾಗಿ ದಯವಿಟ್ಟು ಚೆಕ್ ಮಾಡಿ. ನಾನು ಇಲ್ಲಿ ಶೇರ್ ಮಾಡೋಕ್ಕೆ ಹೋಗಿಲ್ಲ. ತುಂಬಾ ಚೆನ್ನಾಗಾಗಿತ್ತು, ಬಾಯಲ್ಲಿಟ್ಟರೆ ಕರಗ್ತಾಯಿತ್ತು, ಅಷ್ಟು ಚೆನ್ನಾಗಿ ಆಲೂ ಪರೋಟ ರೆಡಿಯಾಗಿದ್ವು. ಸೊ ಹಾಗೆ ಮಾಡ್ತಾಯಿದ್ದೆ ಅಲ್ವಾ, ನಿಮಗೂ ಕೂಡ ತೋರಿಸ್ಬಿಡೋಣ ಅಂತ ತೋರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ತುಪ್ಪ, ಮೊಸರು ಹಚ್ಕೊಂಡು ತಿಂತಾಯಿದ್ರೆ ಅಬ್ಬಬ್ಬ ರುಚಿ ತುಂಬ ಚೆನ್ನಾಗಿರುತ್ತೆ. 1 ಅಥವಾ 2 ತಿನ್ನೋಷ್ಟರಲ್ಲಿ ಹೊಟ್ಟೆ ತುಂಬೋಗಿಬಿಡುತ್ತೆ. ತುಂಬ ಅಂದರೆ 2-3 ತಿನ್ನೋಷ್ಟು ಆಗಲ್ಲ, 1-2 ತಿಂದರೆ ಸಾಕಾಗಿಬಿಡುತ್ತೆ. ಸ್ವಲ್ಪ ಮೇಲ್ಗಡೆ ತುಪ್ಪ ಹಚ್ತಾಯಿದ್ದೀನಿ. ಬೆಣ್ಣೆ ಇದ್ರಂತೂ ಅದ್ಭುತ ಅಂತಲೇ ಹೇಳ್ಬೋದು. ಬೆಣ್ಣೆ ಇರಲಿಲ್ಲ, ಹಾಗಾಗಿ ಸ್ವಲ್ಪ ತುಪ್ಪನ ಸವರ್ತಾ ಇದ್ದೀನಿ ಮೇಲ್ಗಡೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ, ಸಾಫ್ಟಾಗಿ ಬರುತ್ತೆ. ಗೋಧಿ ಹಿಟ್ಟಿನಲ್ಲೇ ಆರಾಮಾಗಿ ಮಾಡ್ಬೋದು. ಮೈದಾ ಯೂಸ್ ಮಾಡೋದ್ರಿಂದ ಯಾವುದೇ ಬೆನಿಫಿಟ್ಸ್ ಅಂತೂ ನಮ್ಮ ದೇಹಕ್ಕೆ, ಆರೋಗ್ಯಕ್ಕೆ ಇಲ್ಲ. ಆದಷ್ಟು ಮೈದಾ ಅವಾಯ್ಡ್ ಮಾಡೋದು, ಸಕ್ಕರೆ ಬಿಡೋದು ತುಂಬ ಒಳ್ಳೆಯದು. ಸೊ ಬೆಲ್ಲದಲ್ಲಿ ಟೀ ಮಾಡಿ ಎಷ್ಟು ರುಚಿಯಾಗುತ್ತೆ, ನೀವು ನೋಡಿ ಬೇಕಿದ್ದರೆ ಒಂದು ಸಲ ಟ್ರೈ ಮಾಡಿ. ತುಂಬ ರುಚಿಯಾಗಿರುತ್ತೆ, ನಮ್ಮ ದೇಹಕ್ಕೆ ಯಾವುದೇ ರೀತಿಯ ಹಾನಿ ಇಲ್ಲ, ಯಾಕಂದರೆ ಯಾವುದೇ ರೀತಿ ಕೆಮಿಕಲ್ಸ್ ಇರಲ್ಲ ಅಲ್ವಾ, ಹಾಗಾಗಿ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡೋದು ತುಂಬ ಒಳ್ಳೆಯದು. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಜಾಸ್ತಿ ನಾನು ಎಲ್ಲೂ ಕಾಣಿಸ್ಕೊಂಡಿಲ್ಲ. ಕೆಲವೊಂದು ಸಲ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದಾಗ ಕಂಟಿನ್ಯೂ ಆಗಿ ಕ್ಯಾಮ್ರಾ ಆನ್ ಇಟ್ಬಿಟ್ಟಿರ್ತೀನಿ. ಸೊ ಹಾಗೆ ರೆಕಾರ್ಡ್ ಆಗ್ತಾ ಇರುತ್ತೆ. ಕೆಲವೊಂದು ಸಲ ನಾನು ಕ್ಯಾಮ್ರಾ ಆನೇ ಇಟ್ಟಿರಲ್ಲ, ಹಾಗಾಗಿ ಈ ರೀತಿ ರೆಸಿಪಿ ಅದು ಮಾಡಬೇಕಾದ್ರೇ ಡೈರೆಕ್ಟಾಗಿ ತೋರಿಸ್ಬಿಡ್ತೀನಿ.
ಸೊ ದಯವಿಟ್ಟು ಕ್ಷಮೆ ಇರಲಿ. ರ್ಯಾಂಡಮ್ ವ್ಲಾಗ್ ಅಂದರೆ ಯಾವುದೇ ರೀತಿ ನಿಮಗೆ ಗೊತ್ತಿರುತ್ತೆ, ಸಡನ್ನಾಗಿ ವ್ಲಾಗ್ ಶುರು ಮಾಡ್ಕೊಂಡ್ಬಿಡ್ತೀವಿ. ಸೊ ಇಲ್ಲಿ ನೋಡ್ಬೋದು, ಇದು ಆಲ್ ವೆಜಿಟೇಬಲ್ಸ್, ನಿಮಗೆ ಯಾವುದು ವೆಜಿಟೇಬಲ್ಸ್ ಇಷ್ಟೋ ಅದೆಲ್ಲನೂ ಹಾಕ್ಕೊಳ್ಬೋದು. ಅದೆಲ್ಲನೂ ಹಾಕಿಬಿಟ್ಟು ಒಂದು ಕರಿ ಮಾಡ್ತಾಯಿದ್ದೀನಿ. ಇದು ಗ್ರೇವಿ ಥರ ತುಂಬ ಚೆನ್ನಾಗಾಗತ್ತೆ. ಇದು ಹಸ್ಬೆಂಡ್ಗೆ ಮೋಸ್ಟ್ ಫೇವ್ರೇಟ್ ಆಗಿಬಿಟ್ಟಿದೆ ಈ ರೆಸಿಪಿ ಅಂತಲೇ ಹೇಳ್ಬೋದು. ಇದು ಎಲ್ಲೂ ಕಲ್ತಿಲ್ಲ, ನಾನು ಹಾಗೆ ಟ್ರೈ ಮಾಡ್ತಾ ಇರ್ತೀನಲ್ವ, ಟ್ರೈ ಮಾಡಿದಾಗ ಸಖತ್ತಾಗಿ ಬಂದಿತ್ತು. ಯಾವ ರೀತಿ ಮಾಡೋದಂತ ಇಲ್ಲಿ ಸಿಂಪಲಾಗಿ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲೇದಾಗಿ ಮನೆಯಲ್ಲಿ ಯಾವ ತರಕಾರಿ ಇದೆ ಅದೆಲ್ಲನೂ ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ, ಅದ್ರ ಜೊತೆಗೆ ನುಗ್ಗೆಕಾಯಿ ಇದ್ದರೂ ಕೂಡ ತೊಗೊಳ್ಳಿ, ತುಂಬಾ ಒಳ್ಳೆಯದು, ಟೇಸ್ಟ್ ಕೊಡುತ್ತೆ. ಸೊ ಹಾಗೆ ಇಲ್ಲಿ ನೋಡ್ಬೋದು, ಆ ಎಲ್ಲ ತರಕಾರಿನ ನಾನು ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡ್ಕೊಂಡಿದ್ದೀನಿ. ಅದೇ ಫ್ರೈ ಆದ ಒಂದು ಪಾತ್ರೆಗೆ ನಾನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚಕ್ಕೆ ಮತ್ತು ಈರುಳ್ಳಿ, ಜೀರಿಗೆ ಚಟ್ಪಟ ಆದಮೇಲೆ ಈರುಳ್ಳಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟನ್ನು ಹಾಕಿಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಹಾಗೆ ನಾನು ಮಿಕ್ಸಿಗೆ ತೆಂಗಿನಕಾಯಿನ ರುಬ್ಬಿನೂ ಕೂಡ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಣ ಕೊಬ್ಬರಿ ಹಾಕಿದರೆ ಅಷ್ಟು ಟೇಸ್ಟ್ ಕೊಡಲ್ಲ, ಹಸಿ ಕೊಬ್ಬರಿನೇ ಹಾಕಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಅದಾದಮೇಲೆ ನಾನಿಲ್ಲಿ ಒಂದು ಟೊಮೆಟೊನ ಉದ್ದಕ್ಕೆ ಕಟ್ ಮಾಡಿ ಕೂಡ ಹಾಕಿದ್ದೀನಿ. ಈರುಳ್ಳಿ ಚಿಕ್ಕದಾಗಿ ಬೇಕಿದ್ರೂ ಕಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಈ ರೀತಿ ಉದ್ದಕ್ಕೆ ಬೇಕಾದರೂ ಕಟ್ ಮಾಡ್ಕೊಳ್ಬೋದು. ಇದನ್ನು ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ, ಧನಿಯಾ ಮತ್ತು ಸ್ವಲ್ಪ ಗರಂ ಮಸಾಲ ಮತ್ತು ಅಚ್ಕಾರದ ಪುಡಿ ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ ಕಲರ್ ಯಾವ ರೀತಿ ಬಂದಿದೆ ಅಂತ. ಈ ಸಮಯಕ್ಕೆ ಸ್ವಲ್ಪ ಫ್ರೈ ಆದಮೇಲೆ ಸ್ಪೈಸಸ್ ಎಲ್ಲ ಹಸಿ ವಾಸನೆ ಹೋಗಿ ಆದಮೇಲೆ ನಾನಿಲ್ಲಿ ಮಿಕ್ಸಿಗೆ ಹಾಕಿಟ್ಟಿರೋ ಕೊಬ್ಬರಿಗೆ ತೆಂಗಿನಕಾಯಿ ಪೇಸ್ಟ್ ಕೂಡ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಸುತ್ತಲೂ ಎಣ್ಣೆ ಬಿಡಬೇಕು, ಅಂದಾಗಲೇ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಅಂದರೆ ಹಸಿ ವಾಸನೆ ಎಲ್ಲ ಹೋಗುತ್ತೆ ಅಲ್ವಾ ಕೊಬ್ಬರಿದು. ಸೊ ಹಾಗಾಗಿ ಇಷ್ಟೆಲ್ಲ ಆದಮೇಲೆ ನಾನು ಫ್ರೈ ಮಾಡಿಟ್ಟಿರೋ ಎಲ್ಲ ವೆಜಿಟೇಬಲ್ಸ್ ಕೂಡ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಈ ಒಂದು ಗ್ರೇವಿ ಜೊತೆಗೆ ಮಿಕ್ಸ್ ಮಾಡೋಣ. ನೀವು ಬೇಕಿದ್ದರೆ ಸ್ವಲ್ಪ ಟೇಸ್ಟಿಗೆ ರುಚಿಗೆ ಎಲ್ಲ ಉಪ್ಪು ಖಾರ ಸರಿಯಾಗಿದೆ ನಾನು ನೋಡ್ಕೊಳ್ಳಿ, ಕಡಿಮೆ ಇದ್ದರೆ ಮತ್ತೆ ಆ್ಯಡ್ ಮಾಡ್ಕೊಳ್ಬೋದು. ಸ್ವಲ್ಪ ಹುಣಸೆ ರಸ ಹಾಕಿದ್ದೀನಿ, ಇಲ್ಲ ಅಂತ ಹೇಳಿದರೆ ಸ್ಕಿಪ್ ಮಾಡಿ ಊಟ ಮಾಡಬೇಕಾದ್ರೆ ಕೂಡ ನಿಂಬೆಹಣ್ಣು ಹಿಂಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲನೂ ಮಿಕ್ಸ್ ಆದಮೇಲೆ ನಾನಿಲ್ಲಿ ಕುದಿಲಿಕ್ಕೆ ಬಿಟ್ಟಿದ್ದೆ, ಒಂದು 5 ನಿಮಿಷ ಕಾಲ ಕುದಿಲಿಕ್ಕೆ ಬಿಡಬೇಕು. ಫೈನಲಿ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಗೆ ಕಸೂರಿ ಮೇಥಿ ಇದ್ದರೆ ಖಂಡಿತ ಹಾಕಿ, ನನ್ನ ಹತ್ರ ಖಾಲಿ ಆಗಿತ್ತು ಹಾಗಾಗಿ ಹಾಕಿಲ್ಲ. ಇದೊಂದು ಗ್ರೇವಿ ಇದ್ದರೆ ಸಾಕು, ದೋಸೆ, ಚಪಾತಿ, ರೈಸ್ ಎಲ್ಲದ್ರ ಜೊತೆಗೂ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಖಂಡಿತ ಒಂದು ಸಲ ಟ್ರೈ ಮಾಡಿ, ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಎಲ್ರಿಗೂ ಇಷ್ಟ ಆಯಿತು ಅಂತ ಹೇಳಿ. ಹಾಗೆ ಹಸ್ಬೆಂಡ್ ಪೇರಲೆ ಹಣ್ಣು ತೊಗೊಂಡು ಬಂದಿದ್ದರು, ಸೊ ಅದನ್ನು ಕಟ್ ಮಾಡ್ತಾ ಇದ್ದೀನಿ. ತುಂಬಾ ಬೆನಿಫಿಟ್ಸ್ ಇದೆ ಇದು. ಸೊ ಒಂದೊಂದಾಗಿನೇ ಇದ್ರ ಜೊತೆಗೆ ಶೇರ್ ಮಾಡಿದ್ರಾಯಿತು ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಇಷ್ಟ ಆಗುವಂತಹ ಫ್ರೂಟ್ ಇದು ಅಂತಲೇ ಹೇಳ್ಬೋದು. ಕೆಲವೊಂದು ಕಡೆ ಪೇರಲೆ ಹಣ್ಣು ಅಂತ ಹೇಳಿದರೆ ಗೊತ್ತಾಗಲ್ಲ, ಸೀಬೆ ಹಣ್ಣು ಅಂತ ಕೂಡ ಕರೀತಾರೆ. ಸೀಬೆ ಹಣ್ಣು ಅಂದರೆ ನಮ್ಮ ಕಡೆ ಅಷ್ಟು ಗೊತ್ತಾಗಲ್ಲ. ಈ ಒಂದು ಪೇರಲೆ ಹಣ್ಣು ತಿನ್ನೋದೇನು 10 ಸೇಬುಗಳು ತಿನ್ನೋದೇನು ಅಷ್ಟೇ ಸಮ ಅಂತಲೇ ಹೇಳ್ಬೋದು, ಅಷ್ಟು ಆರೋಗ್ಯಕರವಾದ ಫ್ರೂಟ್ ಇದು. ಹಾಗೆ ಇದು ದೇಹಕ್ಕೆ ಒಂದು ದೇಹದ ತೂಕ ಇಳಿಸ್ಲಿಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ, ನಿಯಂತ್ರಣದಲ್ಲಿರುತ್ತೆ ದೇಹದ ತೂಕ ಅಂತಲೇ ಹೇಳ್ಬೋದು. ಹಾಗೆ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಿಸುತ್ತೆ. ಅದ್ರ ಜೊತೆಗೆ ನಮ್ಮ ಕೂದಲಿಗೆ, ನಮ್ಮ ತ್ವಚೆಗೆ ಇದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ದಿನಾಲೂ ಒಂದು ಸೀಬೆಹಣ್ಣು, ಒಂದು ಪೇರಲೆ ಹಣ್ಣು ತಿನ್ನೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಅಂತೂ ಇಲ್ಲವೇ ಇಲ್ಲ. ಹಾಗೆ ತುಂಬ ಜನಕ್ಕೆ ಅಸ್ತಮ ಮತ್ತು ಉಸಿರಾಟದ ತೊಂದರೆ ಇರುತ್ತೆ ಅಲ್ವಾ, ಅಂಥವ್ರು ಕೂಡ ಈ ಒಂದು ಹಣ್ಣನ್ನು ಆರಾಮಾಗಿ ಸೇವಿಸ್ಬೋದು. ಇವಾಗ ನಾನು ಇಲ್ಲಿ ಎಲ್ಲ ಫ್ರೂಟ್ಸನ್ನು ಕಟ್ ಮಾಡಿ ಸ್ವಲ್ಪ ರುಚಿಗೆ ಉಪ್ಪು, ಬೆಳಗ್ಗೆ ತಿನ್ನೋರಿದ್ದರೆ ಹಾಗೆ ತಿನ್ನಬೇಡಿ. ಸೊ ಈ ಮಧ್ಯಾಹ್ನ ಟೈಮ್ಗೆ ಏನಾದರೂ ಸ್ನ್ಯಾಕ್ಸ್ ಥರ ತಿಂತೀನಿ ಅಂತ ಹೇಳಿದ್ರೆ ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಅಲ್ವಾ. ಹಸ್ಬೆಂಡ್ಗೆ ಈ ಫ್ರೂಟ್ ಅಷ್ಟು ಇಷ್ಟ ಆಗಲ್ಲ. ಸೊ ಇದೆಲ್ಲ ಬೆನಿಫಿಟ್ಸ್ ಗೊತ್ತಾದಮೇಲೆ ಅವರು ಕೂಡ ಒಂದೊಂದಾಗಿ ತಿಂತಾಯಿದ್ದಾರೆ ಇದು ಅಂತಲೇ ಹೇಳ್ಬೋದು. ಸೊ ಯಾರಿಗೆಲ್ಲ ಇಷ್ಟ ಆಗುತ್ತೆ ಈ ಸೀಬೆಹಣ್ಣು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಗೊತ್ತಾಗುತ್ತೆ ನಿಮ್ಮ ಟೇಸ್ಟ್ ಕೂಡ. ಹಾಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇದ್ದರೂ ಕೂಡ ನನಗೆ ತಿಳಿಸಿ, ನನಗೆ ಎಷ್ಟು ಗೊತ್ತು ಅಷ್ಟನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡಿದ್ದೀನಿ. ಮತ್ತು ನಾನು ವ್ಲಾಗೇನು ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಡೇನೇ ನಾನು ಮಾರ್ನಿಂಗ್ ವ್ಲಾಗನ್ನು
ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಎಲ್ಲ ಧೂಳೆಲ್ಲ ಜಾಡಿಸಿ ಕಸ ಗುಡಿಸ್ಬಿಟ್ಟು ಇವಾಗ ಮನೆಯನ್ನು ಕೂಡ ಒರೆಸ್ತಾ ಇದ್ದೀನಿ. ಸೊ ಇವಾಗ ನಾನು ನಿನ್ನೆ ದಿನವೇ ವ್ಲಾಗ್ ನಾನು ಕಂಟಿನ್ಯೂ ಮಾಡಬೇಕಾಗಿತ್ತು. ಸೊ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಇವತ್ತು ಆ ವ್ಲಾಗನ್ನು ತೊಗೊಂಡು ಹೋಗ್ತಾ ಇದ್ದೀನಿ. ಹಾಗೆ ನೋಡ್ಬೋದು ಇಲ್ಲಿ ನನ್ನ ಕೈ ಅವಾಂತರ ಯಾವ ರೀತಿಯಾಗಿದೆ ಅಂತ. ಮನೆ ಒರೆಸ್ಬೇಕಾದ್ರೆ ಸ್ವಲ್ಪ ಅಂದರೆ ಬಾಗ್ಲ ಹತ್ರ ಒಂದು ಮೊಳೆ ಇತ್ತು. ಸೊ ಅದು ಬಡಿದ್ಬಿಟ್ಟು ಬ್ಲಡ್ ಬರ್ತಾ ಇದೆ. ಸೊ ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ಸಲ ನಾವು ಏನೂ ಅಂದ್ಕೊಂಡೇ ಇರಲ್ಲ, ಏನೇನೋ ಆಗಿಬಿಡುತ್ತೆ. ಹಾಗೆ ಮನೆಯೆಲ್ಲ ಒರೆಸ್ಬಿಟ್ಟು ಮ್ಯಾಟ್ಸ್ ಎಲ್ಲ ಹಾಕಿ ಸ್ನಾನ ಪೂಜೆ ಎಲ್ಲ ಆದಮೇಲೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ದೋಸೆ ಚಟ್ನಿ ಮಾಡಿದ್ದೀನಿ ನೋಡ್ಬೋದು. ಅದ್ರ ಜೊತೆಗೆ ಆಲೂಗಡ್ಡೆ ಪಲ್ಯನೂ ಕೂಡ ಮಾಡಿದ್ದೀನಿ. ತುಂಬ ದಿನ ಆಯಿತು ನಾನು ದೋಸೆ ಮಾಡಿ. ಸೊ ದೋಸೆ ಅದೆಲ್ಲನೂ ತಿಂದುಬಿಟ್ಟು ಸ್ವಲ್ಪ ಬಾದಾಮ್ ಮಿಲ್ಕ್ ಮಾಡಿದ್ದೀನಿ ಹಸ್ಬೆಂಡ್ಗೆ, ನನಗೆ ಬೆಲ್ಲ ಹಾಕಿಬಿಟ್ಟು. ತುಂಬಾ ಇಷ್ಟ ನನಗೆ ಬಾದಾಮಿ ಹಾಲು ಅಂತ ಹೇಳಿದ್ರೆ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಟಿಫಿನ್ ಎಲ್ಲ ಆಯಿತು. ಟಿಫಿನ್ ಆದಮೇಲೆ ಸೊ ಇದು ಸ್ವಲ್ಪ ಫಿಲ್ಟರನ್ನು ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು, ಯಾಕಂತ ಹೇಳಿದ್ರೆ 15 ಡೇಸು ಒಂದು ಮಂತ್ನಲ್ಲಿ ಒಂದು 2 ಸಲನಾದರೂ ಕ್ಲೀನ್ ಮಾಡಲೇಬೇಕಾಗುತ್ತೆ. ಇಲ್ಲಾಂದರೆ ಸಣ್ಣ ಸಣ್ಣ ಇರುವೆ ಅದೆಲ್ಲ ಬಿದ್ದಿರುತ್ತೆ. ಸೊ ಚೆನ್ನಾಗಿ ಅನ್ಸಲ್ಲ ಕುಡಿಬೇಕಾದ್ರೆ, ಏನೋ ಒಂಥರ. ನೋಡಿ ಇಲ್ಲಿ ಇರುವೆ ಕಾಣ್ತಾ ಇದೆ ಅಲ್ವಾ, ಸಣ್ಣ ಸಣ್ಣ ಇರುವೆ ಎಲ್ಲ ಇದೆ ಇಲ್ಲಿ. ಹಾಗಾಗಿ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು, ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ನೆಕ್ಸ್ಟ್ ನೀವು ಏನಾದರೂ ಕೇಳಿದರೆ ನಾನು ಯಾವ ರೀತಿ ಕ್ಲೀನ್ ಮಾಡೋದು ಇದನ್ನು ಅಂತ ಹೇಳ್ಬಿಟ್ಟು, ಫಿಲ್ಟರ್ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಸೊ ಎಲ್ಲರಿಗೂ ಎಲ್ಲನೂ ಗೊತ್ತು ಅಂತ ಹೇಳೋದು ತಪ್ಪಾಗುತ್ತೆ ಅಲ್ವಾ. ನನಗೂ ಕೂಡ ಎಷ್ಟೋ ವಿಷಯಗಳು ಗೊತ್ತಿರಲ್ಲ, ಕೆಲವೊಂದು ನೋಡಿ ಕೆಲವೊಂದು ತಿಳ್ಕೊತೀನಿ, ಕೇಳಿಬಿಟ್ಟು ಕಲಿತೀನಿ. ಸೊ ಅದೇ ರೀತಿ ತುಂಬ ಜನಕ್ಕೆ ಗೊತ್ತಿರಲ್ಲ. ಹಾಗಾಗಿ ಈಗ ಇದನ್ನು ಕ್ಲೀನ್ ಮಾಡಬೇಕು. ಹಸ್ಬೆಂಡ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು, ನೋಡಬೇಕು. ಅವರು ಕ್ಲೀನ್ ಮಾಡೋದು ಅಷ್ಟು ಕಂಫರ್ಟ್ ಅನ್ಸಲ್ಲ, ಆದರೂ ಟ್ರೈ ಮಾಡ್ತೀನಿ. ಯಾಕಂದರೆ ಎಲ್ಲ ಸಮಯದಲ್ಲೂ ಅವರೇ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ ಅಲ್ವಾ. ನಾವು ಕೆಲವೊಂದು ಕಲಿತು ಅವ್ರಿಗೆ ಹೆಲ್ಪ್ ಮಾಡಬೇಕಾಗತ್ತೆ. ಇಲ್ಲೆಲ್ಲಿ ಪ್ಲೇಸ್ ಇಲ್ಲ, ಆಮೇಲೆ ಇಲ್ಲಿ ಟೈಲ್ಸ್ ಮೇಲೆ ಮಳೆ ಹೊಡೆಯೋದು ಅಂದರೆ ಗ್ರಿಲ್ ಹಾಕೋದೇನು ಬೇಡ ಅಂತ ಹೇಳ್ಬಿಟ್ಟು ಇಲ್ಲೊಂದು ವಿಂಡೋ ಹತ್ರ ಪ್ಲೇಸ್ ಇತ್ತು, ಇಲ್ಲೇ ಇಟ್ಟಿದ್ದೀವಿ. ಸೊ ಸ್ವಲ್ಪ ಗಾಳಿ ಅದು ಬಂದರೆ ಬೀಳಬಾರ್ದು ಅನ್ನೋ ಭಯಕ್ಕೆ ಇದು ಒಂದು ಟ್ಯಾಗ್ ಕೂಡ ಕಟ್ಟಿದ್ದೀವಿ, ನೋಡ್ಬೋದು ಇಲ್ಲಿ. ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಆಲ್ರೆಡಿ ನಿಮಗೆ ಕೊಟ್ಟಿದ್ದೀನಿ. ಆ ವಿಡಿಯೋ ಲಿಂಕ್ ಏನಾದರೂ ಸಿಕ್ಕರೆ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ನಿಮಗೆ.